ಹರೇ ನಮಃ ಶ್ರೀಕೃಷ್ಣಾಯ ನಮಃ. ನಾನು ಜಯಶ್ರೀ ಗುರುರಾಜ್ ಜೋಶಿ. ವೀಕ್ಷಕರೆಲ್ಲರಿಗೆ ವಂದನೆಗಳು. ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಾನು ಮೃತ್ತಿಕಾ ಮಾದರಿಯನ್ನು ಹೆಂಗೆ ತಯಾರು ಮಾಡ್ತೀವಿ, ಕೃಷ್ಣ ಬಲರಾಮರ ಒಂದು ಜೊತೆಯಲ್ಲಿರುವಂತಹ ಆ ಸಮಯದಲ್ಲಿರುವಂತಹ ಅವರು ಯಾರ್ಯಾರು ಅಂತ ನಾವೀಗ ಈ ಮಣ್ಣಿನ ಮಾದರಿಯೊಳಗೆ ನೋಡೋಣಂತ. ಮತ್ತು ನಮ್ಮಲ್ಲೇ 5 ಮೃತ್ತಿಕಾ ಪೂಜೆಗಳವ: ದಿವಸಿ ಗೌರಿ, ಮಣ್ಣೆತ್ತಿನ ಅಮಾವಾಸ್ಯೆ, ನಾಗರ ಪಂಚಮಿ ಮತ್ತು ಗೋಕುಲಾಷ್ಟಮಿ. ಅದಲ್ದನ ಗಣಪನ ಪೂಜೆ ಮಾಡ್ತೀವಿ ನಾವು. ಈ ಒಂದು ಪರಂಪರೆಯಿಂದ ನಾವು ನಮ್ಮ ಒಂದು ಪುರಾಣಗಳೊಳಗೆ ಇರೋರು ಯಾರ್ಯಾರು ಅಥವಾ ಇರುವ ಪ್ರಾಣಿಗಳು ಹೆಂಗೆ ಕಾಣಿಸ್ತವೆ, ಹೆಂಗಿರ್ತಾವಂತ ಸೂಕ್ಷ್ಮವಾಗಿ ಗಮನವಿಟ್ಟು ನೋಡಲಿಕ್ಕೆ ಈ ಒಂದು ಪರಂಪರೆ ನಮಗೆ ಸಹಾಯ ಆಗ್ತದೆ. ಒಂದನ್ನು ನಾವು ತಯಾರು ಮಾಡೋ ಒಂದು ಸಂತೋಷನೂ ಬೇರೆನೇ ಇರ್ತದೆ. ನಾವು ನಮ್ಮ ಮನೆಯೊಳಗೀಗ ಹೆಂಗೆ ತಯಾರು ಮಾಡೋದು ನೋಡೋಣ. ಇದು ಯೂಟ್ಯೂಬ್ನೊಳಗೆ ನಾವು ಜಯರಾಜ್ ಕ್ರಿಯೇಷನ್ಸ್ ಅನ್ನೋ ಚಾನೆಲ್ ಮೂಲಕ ಇದನ್ನು ತೋರಿಸ್ತಾ ಇದ್ದೀವಿ. ತಾವೆಲ್ಲರೂ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಅಲ್ಲದೆ ಎಲ್ಲರಿಗೂ ಶೇರ್ ಮಾಡಿರಿ, ಕೊನೆ ತನಕ ನೋಡ್ರಿ ಅಂತ ಬಿನ್ನತಿ. ಈಗ ನೋಡೋಣ ಬರ್ರಿ. ಈಗ ಅಲ್ಲಿರುವಂತಹ ಕೆಲವು ಜೀವಿಗಳನ್ನು ನಾವು ನೋಡೋಣಂತ. ಆಕಳ 2, ಆನೆ, ಒಂದು ಕುಂಡಲಿಯನ್ನು ಬರೆಯುತ್ತಿರುವಂತಹ ಬ್ರಾಹ್ಮಣ, ಗ್ರಂಥವನ್ನು ಓದುತ್ತಿರುವವರು, ಹಾಲು ಮಾರುವವರು, ಕಾಯಿಪಲ್ಯ ಮಾರುವವರು, ಮತ್ತಿಲ್ಲಿ ಮೊಸರು ಮಾರುತ್ತಿರುವವರು, ಬೆಣ್ಣೆ ಮಾರುತ್ತಿರುವವರು, ಹಿಂಗೆ ಹಣ್ಣು ಮಾರುವವರು, ಕತ್ತೆ ಮತ್ತು ತುಳಸಿ ವೃಂದಾವನ, ನಾಗ, ನರ್ತಿಸುತ್ತಿರುವ ಗೋಪಾಲ, ಪೂತನಿ, ನವಿಲು. ಇದು ನೋಡ್ರಿ ಗೋಕುಲದ ಕೋಟೆ. ಇದನ್ನು ಮಣ್ಣು ಒಂದು ಸ್ವಲ್ಪ ಚಪ್ಪಟ್ಟು ಮಾಡಿ ಸುತ್ತಲೂ ಕೋಟೆಯನ್ನು ಕಟ್ಟೋದು. ಕೋಟೆಯ ಮಹಾದ್ವಾರ ಇದು. ಈ ಮಹಾದ್ವಾರಕ್ಕೆ ಇಬ್ಬರು ದ್ವಾರಪಾಲಕರು ನಿಂತಾರ. ಒಂದು ಸಿಂಬಾಲಿಕ್ ಆಗಿ ಜಯ ವಿಜಯರು ಅಂತ ಹೇಳ್ಬೋದು ನಾವು. ಮತ್ತು ಇದನ್ನು ಒಳಗೆ ನಾವು ಪ್ರವೇಶ ಮಾಡಿದಾಗ ನೋಡ್ತೀವಿ, ಇಲ್ಲಿ ಕಾಗೆ ಕುತ್ಕೊಂಡದ. ಆ ಸಮಯದಲ್ಲಿ ಕಾಗೇನು ಒದರಿತ್ತು, ಕತ್ತೇನು ಒದರಿತ್ತು ಅಂತ ಹೇಳ್ತಾರೆ. ನವಿಲು ನಾಟ್ಯವಾಡ್ತಿತ್ತು ಅಂತ. ಬಲರಾಮ ಮತ್ತು ಕೃಷ್ಣ. ಈಗ ಗೋಕುಲವನ್ನು ಪೂರ್ಣವಾಗಿ ನೋಡೋಣ. ಮುಖ್ಯದ್ವಾರ, ದ್ವಾರಪಾಲಕರು, ಹಾವು, ಕಾಗೆ, ಬ್ರಾಹ್ಮಣ ಗ್ರಂಥ ಓದುತ್ತಿರುವುದು, ಕುಂಡಲಿ ಬರೆಯುತ್ತಿರುವುದು, ಆನೆ, ಕತ್ತೆ, ಪೂತನಿ, ಕೃಷ್ಣ, ಬಲರಾಮ, ಆಕಳುಗಳು, ತುಳಸಿ ವೃಂದಾವನ, ನರ್ತಿಸುತ್ತಿರುವ ಗೋಪ, ಬೆಣ್ಣೆ ಮಾರುವವರು, ಇದು ಪಲ್ಯ ಮಾರುವವರು, ಹಾಲು ಮಾರುವವರು, ಹಣ್ಣು ಮಾರುವವರು, ಹಾಲು ಮಾರುವವರು, ಮೊಸರು ಮಾರುವವರು. ಈ ರೀತಿ ಗೋಕುಲದಲ್ಲಿ ಒಂದು ಮಾದರಿಯನ್ನು ನಾವು ಮಾಡ್ತೇವೆ. ಇದರ ಅಲಂಕಾರ ಎಲ್ಲ ನಾವು ಕೃಷ್ಣಾಷ್ಟಮಿಯ 16ನೇ ತಾರೀಕು ಅವತ್ತೇ ಮಾಡ್ತೀವಿ. ಮತ್ತು ಆವತ್ತಿನ ದಿವಸ ಗೋಧಿ ಹಾಗೂ ಕಡಲೆಯನ್ನು ನೆನೆಸಿ ಅವುಗಳ ಹಾರವನ್ನು ಮಾಡ್ತೀವಿ. ಹವಳ ಮುತ್ತಿನ ಸರ ಅಂಥೇಳಿ ಕೃಷ್ಣಗೆ ಅರ್ಪಣೆ ಮಾಡ್ತೀವಿ. ತುಳಸಿಯ ಹಾರವನ್ನು ಮಾಡ್ತೇವೆ ಮತ್ತು ಹೂಗಳಿಂದ ಅಲಂಕರಿಸ್ತೀವಿ. ವಿವಿಧ
ಫಲಹಾರಗಳನ್ನು ಮಾಡ್ತೀವಿ. ಯಾಕಂದ್ರೆ ಅವತ್ತು ಉಪವಾಸ ಇರ್ತದೆ. ರಾತ್ರಿ 12 ಗಂಟೆಗೆ ಕೃಷ್ಣನ ಒಂದು ಜನ್ಮ ಆಗಿದ್ದು, ಅವತಾರ ಆಗಿದ್ದು, ಅಷ್ಟು ಹೊತ್ತಿಗೆ ನಾವು ಪೂಜೆಯನ್ನು ಮಾಡ್ತೀವಿ. ಅದರ ಫೋಟೋ ಇದು ಒಂದು ವಿಡಿಯೋವನ್ನು ನಂತರ ನಾನು ಅಪ್ಲೋಡ್ ಮಾಡ್ತೇನೆ. ಧನ್ಯವಾದಗಳು.